ಅದು ರಾಮನಹಳ್ಳಿ ಎಂಬ ಗ್ರಾಮ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿತ್ತು. ಹಳ್ಳಿಯ ಪಕ್ಕದಲ್ಲೇ ಒಂದು ದೊಡ್ಡ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುತ್ತಿತ್ತು. ಆ ಹೆದ್ದಾರಿಯಲ್ಲಿ ದಿನಕ್ಕೆ ಸಾವಿರಾರು ವಾಹನಗಳು ಸಂಚರಿಸುತ್ತಿದ್ದವು. ಅದೇ ಹಳ್ಳಿಯಲ್ಲಿ ಶಿವಣ್ಣ ಮತ್ತು ಬಸವರಾಜು ಎಂಬ ಇಬ್ಬರು ಆಪ್ತ ಸ್ನೇಹಿತರಿದ್ದರು. ಶಿವಣ್ಣ ಸದ್ಗುಣಿ, ಪ್ರಾಮಾಣಿಕ ಮತ್ತು ಕಠಿಣ ಪರಿಶ್ರಮಿ. ಅಡುಗೆ ಮಾಡುವುದರಲ್ಲಿ ಇವನಿಗೆ ಅಪಾರ ಆಸಕ್ತಿ. ಗ್ರಾಹಕರ ಆರೋಗ್ಯವೇ ತನಗೆ ಮುಖ್ಯ ಎಂದು ನಂಬಿದವನು. ಬಸು ಶಿವಣ್ಣನ ಬಾಲ್ಯದ ಸ್ನೇಹಿತ. ಬುದ್ಧಿವಂತ, ಆದರೆ ದುರಾಸೆ ಮತ್ತು ಅತಿ ಶೀಘ್ರವಾಗಿ ಶ್ರೀಮಂತನಾಗಬೇಕೆಂಬ ಹಂಬಲವುಳ್ಳವನು. ಹಣಕ್ಕಾಗಿ ಯಾವುದೇ ದಾರಿ ಹಿಡಿಯಲು ಸಿದ್ಧನಾಗುವವನು. ರಂಗನಾಥ ಭಟ್ಟರು ಹಳ್ಳಿಯ ಹಿರಿಯ ಹಾಗೂ ನಿವೃತ್ತ ಆಯುರ್ವೇದ ಪಂಡಿತರು. ಯುವಕರಿಗೆ ಧರ್ಮ ಮತ್ತು ನೀತಿಯ ಮಾರ್ಗವನ್ನು ತೋರಿಸುವ ಮಾರ್ಗದರ್ಶಕರು. ಒಂದು ದಿನ ಹೆದ್ದಾರಿಯ ಬದಿಯಲ್ಲಿದ್ದ ದೊಡ್ಡ ಆಲದ ಮರದ ಕೆಳಗೆ ಕುಳಿತು ಇಬ್ಬರೂ ಮಾತನಾಡುತ್ತಿದ್ದರು. ಶಿವಣ್ಣ, ನಮ್ಮ ಹಳ್ಳಿಯಲ್ಲೇ ಇದ್ರೆ ನಾವು ಉದ್ಧಾರ ಆಗೋದು ಕಷ್ಟಕನೋ. ಈ ಹೆದ್ದಾರಿಯಲ್ಲಿ ಇಷ್ಟೊಂದು ಕಾರು ಲಾರಿಗಳು ಹೋಗ್ತಾವಲ್ಲ, ನಾವು ಇಲ್ಲೇ ಒಂದು ರಸ್ತೆ ಬದಿಯ ಆಹಾರದ ವ್ಯಾಪಾರ ಯಾಕೆ ಶುರು ಮಾಡಬಾರ್ದು? ನಿನ್ನ ಆಲೋಚನೆ ನಿಜಕ್ಕೂ ಅದ್ಭುತವಾಗಿದೆ ಬಸು. ನನ್ನ ಹತ್ತಿರ ಅಡುಗೆಯ ಕಲೆಯಿದೆ, ನಿನ್ನ ಹತ್ತಿರ ಮಾತಿನ ಚಾತುರ್ಯವಿದೆ. ನಾವು ಶುದ್ಧವಾದ ಆರೋಗ್ಯಕರವಾದ ರೊಟ್ಟಿ, ಮುದ್ದೆ ಮತ್ತು ಮಲೆನಾಡಿನ ಶೈಲಿಯ ಸಾರುಗಳನ್ನು ಮಾಡಿಕೊಟ್ಟರೆ ಹೆದ್ದಾರಿಯಲ್ಲಿ ಹೋಗೋವರು ಖಂಡಿತ ನಿಲ್ಲುತ್ತಾರೆ. ಹಳ್ಳಿಯ ಜನರಿಗೂ ಒಳ್ಳೆಯ ಆಹಾರ ಸಿಗುತ್ತದೆ. ಅವರಿಬ್ಬರು ತಮ್ಮ ಉಳಿತಾಯದ ಹಣವನ್ನು ಒಟ್ಟುಗೂಡಿಸಿ ಆಲದ ಮರದ ಕೆಳಗೆ ಒಂದು ಸಣ್ಣ ಬಂಡಿ ಹಾಗೂ ಕೆಲವು ಬೆಂಚುಗಳನ್ನು ಹಾಕಿದರು. ಅದಕ್ಕೆ ಅನ್ನಪೂರ್ಣೇಶ್ವರಿ ಹೋಟೆಲ್ ಎಂದು ಹೆಸರಿಟ್ಟರು. ಶಿವಣ್ಣ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಶುದ್ಧವಾದ ಎಣ್ಣೆ, ತಾಜಾ ತರಕಾರಿಗಳು ಮತ್ತು ತಾನೇ ಕೈಯಿಂದ ಬೀಸಿದ ಮಸಾಲೆ ಪುಡಿಗಳನ್ನು ಬಳಸಿ ಅಡುಗೆ ಸಿದ್ಧಪಡಿಸುತ್ತಿದ್ದನು. ವ್ಯಾಪಾರ ಆರಂಭವಾದ ಮೊದಲ ವಾರದಲ್ಲೇ ಶಿವಣ್ಣನ ಕೈರುಚಿ ಇಡೀ ರಾಮನಹಳ್ಳಿಗೆ ಹರಡಿತು. ವಿಶೇಷವಾಗಿ ಆತ ಮಾಡುತ್ತಿದ್ದ ಬಿಸಿ ಬಿಸಿ ರಾಗಿ ಮುದ್ದೆ ಬಸ್ಸಾರು ಮತ್ತು ಕಡ್ಲೆಕಾಳು ಉಸ್ಲಿ ತಿನ್ನಲು ಹಳ್ಳಿಯ ರೈತರು ಬೆಳ್ಳಂಬೆಳಗ್ಗೆಯೇ ಸಾಲಾಗಿ ನಿಲ್ಲುತ್ತಿದ್ದರು. ಹೆದ್ದಾರಿಯಲ್ಲಿ ಹೋಗುವ ಲಾರಿ ಚಾಲಕರು ಇವರ ಹೋಟೆಲ್ನ ಸ್ವಚ್ಛತೆ ಮತ್ತು ರುಚಿಯನ್ನು ನೋಡಿ ಆಶ್ಚರ್ಯ ಪಡುತ್ತಿದ್ದರು. ಒಂದು ದಿನ ಹಳ್ಳಿಯ ಹಿರಿಯರಾದ ರಂಗನಾಥ ಭಟ್ಟರು ಶಿವಣ್ಣ ಅವರ ಅನ್ನಪೂರ್ಣೇಶ್ವರಿ ಹೋಟೆಲ್ಗೆ ಹೋಗಲು ನಿರ್ಧರಿಸಿ ಹೋಟೆಲ್ನತ್ತ ಹೆಜ್ಜೆ ಹಾಕಿದರು. ರಂಗನಾಥ ಭಟ್ಟರು ಬಂದ ತಕ್ಷಣ ಶಿವಣ್ಣ ಅವರಿಗೆ ನಮಸ್ಕರಿಸಿದನು. ಗುರುಗಳೇ, ನೀವು ನಮ್ಮ ಹೋಟೆಲ್ಗೆ ಬಂದಿದ್ದು ತುಂಬ ಸಂತೋಷವಾಯಿತು. ಈ ದಿನ ಇಲ್ಲೇ ನಮ್ಮ ಹೋಟೆಲ್ನಲ್ಲೇ ಊಟ ಮಾಡಿ. ಹಾಗೆ ಆಗ್ಲಿ ಶಿವಣ್ಣ, ಖಂಡಿತ ಊಟ ಮಾಡ್ತೇನೆ. ನಂತರ ಶಿವಣ್ಣ ಅವರಿಗೆ ಗೌರವದಿಂದ ಮಣೆ ಹಾಕಿ ಕುಳ್ಳಿರಿಸಿ ಬಿಸಿ ಮುದ್ದೆ ಮತ್ತು ಸಾರನ್ನು ಬಡಿಸಿದನು. ಊಟ ಮುಗಿಸಿದ ರಂಗನಾಥ ಭಟ್ಟರು ತೃಪ್ತಿಯಿಂದ ಕೈ ತೊಳೆದು, ಶಿವಣ್ಣ, ನಿನ್ನ ಅನ್ನದಲ್ಲಿ ಅನ್ನಪೂರ್ಣೇಶ್ವರಿಯ ಕೃಪೆ ಇದೆ. ನೀನು ಬಳಸುವ ಪದಾರ್ಥಗಳು ಶುದ್ಧವಾಗಿವೆ. ವ್ಯಾಪಾರದಲ್ಲಿ ಲಾಭ ಗಳಿಸುವುದು ಮುಖ್ಯ, ಆದರೆ ಜನರ ಆರೋಗ್ಯವನ್ನು ಕಾಪಾಡುವುದು ಅದಕ್ಕಿಂತ ದೊಡ್ಡ ಧರ್ಮ. ಇದೇ ಹಾದಿಯಲ್ಲಿ ಮುನ್ನಡೆ ಎಂದು ಆಶೀರ್ವದಿಸಿದರು. ಶಿವಣ್ಣ ಹಣದ ಪೆಟ್ಟಿಗೆಯನ್ನು ಸಂಭಾಳಿಸುತ್ತಿದ್ದನು. ದಿನ ಕಳೆದಂತೆ ಹೋಟೆಲ್ನಲ್ಲಿ ಹಣದ ಹರಿವು ಹೆಚ್ಚಾಯಿತು. ಪ್ರತಿದಿನ ಸಾವಿರಾರು ರೂಪಾಯಿ ಲಾಭ ಬರಲಾರಂಭಿಸಿತು. ಈ ಯಶಸ್ಸು ಬಸವರಾಜನ ಮನಸ್ಸಿನಲ್ಲಿ ಸಣ್ಣದಾಗಿ ದುರಾಸೆಯ ಬೀಜವನ್ನು ಬಿತ್ತಿತು. ಕೆಲವು ತಿಂಗಳುಗಳು ಉರುಳಿದವು.
ಹೋಟೆಲ್ನ ಪ್ರಸಿದ್ಧಿ ಹೆಚ್ಚಾದಂತೆ ಬಸವರಾಜನಿಗೆ ಕೇವಲ ಬರುವ ಲಾಭ ಸಾಲದು ಎನಿಸಿತು. ಆತ ಹೆದ್ದಾರಿಯ ಪಕ್ಕದ ಪಟ್ಟಣಗಳಲ್ಲಿ ಜನರು ಐಷಾರಾಮಿ ಕಾರುಗಳಲ್ಲಿ ತಿರುಗಾಡುವುದನ್ನು ನೋಡಿ ತಾನೂ ಬೇಗ ಶ್ರೀಮಂತನಾಗಬೇಕೆಂದು ಬಯಸಿದನು. ಒಂದು ದಿನ ರಾತ್ರಿ ಹೋಟೆಲ್ ಮುಚ್ಚಿದ ನಂತರ ಬಸು ಶಿವಣ್ಣನ ಬಳಿ ಬಂದನು. ಶಿವಣ್ಣ, ನಮ್ಮ ಹೋಟೆಲ್ಗೆ ಇಷ್ಟೊಂದು ಜನ ಬರ್ತಾರೆ, ಆದ್ರೆ ನಾವು ಲಾಭವನ್ನ ಇನ್ನೂ ಡಬಲ್ ಮಾಡಬಹುದು. ನೀನ್ ಯಾಕೆ ಇಷ್ಟೊಂದು ದುಬಾರಿ ಶುದ್ಧ ತುಪ್ಪ ಮತ್ತು ಎಣ್ಣೆ ಬಳಸ್ತೀಯ? ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಯ ಕಲಬೆರಕೆ ಎಣ್ಣೆ ಸಿಗುತ್ತೆ. ಅದನ್ನ ಬಳಸಿದ್ರೆ ನಮಗೆ ಅರ್ಧಕ್ಕರ್ಧ ಹಣ ಉಳಿಯತ್ತೆ. ಶಿವಣ್ಣನಿಗೆ ಈ ಮಾತು ಕೇಳಿ ತೀವ್ರ ಆಘಾತವಾಯಿತು. ಬಸು, ನೀನೇನ್ ಮಾತಾಡ್ತಿದ್ಯಾ? ನಮ್ಮನ್ನು ನಂಬಿ ಹಳ್ಳಿಯ ಮುಗ್ಧ ಜನ ಮತ್ತು ಹೆದ್ದಾರಿಯ ಪ್ರಯಾಣಿಕರು ಬರ್ತಾರೆ. ಕಳಪೆ ದರ್ಜೆಯ ಪದಾರ್ಥಗಳನ್ನು ಬಳಸಿ ಅವರ ಹೊಟ್ಟೆ ಕೆಡಿಸಿ ನಾವು ದುಡ್ಡು ಮಾಡಬೇಕಾ? ಆ ಪಾಪದ ಹಣ ನಮ್ಗೆ ಬೇಡ ಬೇಡ ಎಂದು ಶಿವಣ್ಣ ಖಡಾಖಂಡಿತವಾಗಿ ನಿರಾಕರಿಸಿದನು. ಆದರೆ ಬಸವರಾಜು ಸುಮ್ಮನಿರ್ಲಿಲ್ಲ. ಆತನಿಗೆ ಶಿವಣ್ಣನ ಪ್ರಾಮಾಣಿಕತೆ ಮೂರ್ಖತನದಂತೆ ಕಂಡಿತು. ಹಾಗಾದ್ರೆ ಇಂದಿನಿಂದ ನಾವಿಬ್ಬರೂ ಬೇರೆಯಾಗೋಣ. ಈ ಆಲದ ಮರದ ಬಲಗಡೆ ನಿನ್ನ ಹೋಟೆಲ್ ಇರ್ಲಿ, ಎಡಗಡೆ ನಾನು ಹೊಸ ಹೋಟೆಲ್ ತೆರೆಯುತ್ತೇನೆ. ಯಾರಿಗೆ ಹೆಚ್ಚು ಬುದ್ಧಿವಂತಿಕೆ ಇದೆಯೋ ಅವರು ಗೆಲ್ಲಲಿ ಎಂದು ಸವಾಲು ಹಾಕಿ ಬಸು ಅಲ್ಲಿಂದ ಹೊರಟು ಹೋದನು. ಸ್ನೇಹಿತನ ಬದಲಾದ ನಡವಳಿಕೆಯಿಂದ ಶಿವಣ್ಣನಿಗೆ ದುಃಖವಾಯಿತಾದರೂ ಆತ ತನ್ನ ನೀತಿಯನ್ನು ಬಿಡಲು ಸಿದ್ಧನಿರಲಿಲ್ಲ. ಹಾಗಾಗಿ ಸ್ನೇಹ ಅನ್ನಪೂರ್ಣೇಶ್ವರಿ ಹೋಟೆಲ್ ಇಬ್ಬಾಗವಾಯಿತು. ಬಸವರಾಜು ಅದರ ಪಕ್ಕದಲ್ಲೇ ಜಗಮಗಿಸುವ ದೀಪಗಳನ್ನು ಹಾಕಿ ರಾಯಲ್ ಫಾಸ್ಟ್ ಫುಡ್ ಎಂಬ ಆಧುನಿಕ ಶೈಲಿಯ ಹೋಟೆಲ್ ಆರಂಭಿಸಿದನು. ಬಸವರಾಜು ತಮಿಳುನಾಡಿನಿಂದ ಕೆಲವು ಅಡುಗೆಯವರನ್ನು ಕರೆತಂದನು. ಆತ ಜನರನ್ನು ಆಕರ್ಷಿಸಲು ಆಹಾರಕ್ಕೆ ವಿಪರೀತ ರಾಸಾಯನಿಕ ಬಣ್ಣಗಳು ಮತ್ತು ಅಜಿನೋಮೊಟೊ ಬಳಸಲಾರಂಭಿಸಿದನು. ಕಡಿಮೆ ವೆಚ್ಚದಲ್ಲಿ ಅಡುಗೆ ಸಿದ್ಧಪಡಿಸಿ ಜಗಮಗಿಸುವ ಲೈಟುಗಳ ಬೆಳಕಿನಲ್ಲಿ ಗ್ರಾಹಕರನ್ನು ಸೆಳೆದನು. ಆಹಾರದ ಕೃತಕ ರುಚಿ ಜನರಿಗೆ ಮೊದಲ ಬಾರಿಗೆ ಹೊಸದಾಗಿ ಅನ್ನಿಸಿತು. ಹಳ್ಳಿಯ ಯುವಕರು ಮತ್ತು ಗ್ರಾಮಸ್ಥರು ಶಿವಣ್ಣನ ಸಾಂಪ್ರದಾಯಿಕ ಮುದ್ದೆ ಊಟವನ್ನು ಬಿಟ್ಟು ಬಸವರಾಜನ ಹೋಟೆಲ್ನ ಮಸಾಲೆಯುಕ್ತ ಆಹಾರಕ್ಕೆ ಮುಗಿಬಿದ್ದರು. ಬಸವರಾಜನ ಹೋಟೆಲ್ ಮುಂದೆ ಜನವೋ ಜನ. ಬಸು ಶಿವಣ್ಣನ ಕಡೆ ನೋಡಿ ಲೇವಡಿ ಮಾಡುತ್ತಾ, ನೋಡಿದ್ಯಾ ಶಿವಣ್ಣ, ನಿನ್ನ ಪ್ರಾಮಾಣಿಕತೆ ನಿನ್ನನ್ನ ಭಿಕ್ಷೆ ಬೇಡುವಂತೆ ಮಾಡುತ್ತೆ. ಈಗ್ಲಾದ್ರೂ ನನ್ ಜೊತೆ ಸೇರಿಕೋ, ದುಡ್ಡು ಮಾಡೋದು ಹೇಗೆ ಅಂತ ಕಲ್ಸ್ಕೊಡ್ತೀನಿ. ಬಸು, ಸತ್ಯ ಮತ್ತು ಧರ್ಮದ ಹಾದಿ ನಿಧಾನವಾಗಿರಬಹುದು, ಆದರೆ ಅದು ಎಂದಿಗೂ ಕೈಬಿಡುವುದಿಲ್ಲ. ನಿನ್ನ ಕೃತಕ ರುಚಿ ಹೆಚ್ಚು ದಿನ ನಡೆಯುವುದಿಲ್ಲ. ದಿನಗಳು ಉರುಳಿದವು. ಶಿವಣ್ಣನ ಹೋಟೆಲ್ಗೆ ಬರುವವರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಯಿತು. ಆದರೆ ಆತ ಧೃತಿಗೆಡದೆ ತನಗೆ ಬರುವ ಆ 4-5 ಗ್ರಾಹಕರಿಗೂ ಅಷ್ಟೇ ಪ್ರೀತಿ ಮತ್ತು ಶುದ್ಧತೆಯಿಂದ ಅನ್ನ ಬಡಿಸುತ್ತಿದ್ದನು. ರಂಗನಾಥ ಭಟ್ಟರು ಮಾತ್ರ ಪ್ರತಿದಿನ ಶಿವಣ್ಣನ ಹೋಟೆಲ್ಗೆ ಬರುತ್ತಿದ್ದರು. ಒಂದು ದಿನ ರಾಮನಹಳ್ಳಿಯಲ್ಲಿ ದೊಡ್ಡ ಜಾತ್ರೆ ಇತ್ತು. ಅಂದು ಹೆದ್ದಾರಿಯ ತುಂಬಾ ವಾಹನಗಳು ತುಂಬಿದ್ದವು. ಬಸವರಾಜನ ಹೋಟೆಲ್ನಲ್ಲಿ ನೂಕುನುಗ್ಗಲು ಇತ್ತು. ಲಾಭದ ಆಸೆಯಲ್ಲಿ ಬಸು ಹಳೆಯದಾದ ತರಕಾರಿಗಳು ಮತ್ತು ಕಳಪೆ ದರ್ಜೆಯ ಎಣ್ಣೆಯನ್ನು ಬಳಸಿ 100 ಪ್ಲೇಟ್ ಬಿರಿಯಾನಿ ಮತ್ತು ಗೋಬಿ ಮಂಚೂರಿಯನ್ ಮಾಡಿಸಿದನು. ಜಾತ್ರೆ ಮುಗಿದು ಮಧ್ಯರಾತ್ರಿಯಾಗುತ್ತಿದ್ದಂತೆ ಹಳ್ಳಿಯಲ್ಲಿ ಕೋಲಾಹಲ ಸೃಷ್ಟಿಯಾಯಿತು. ಬಸವರಾಜನ ಹೋಟೆಲ್ನಲ್ಲಿ ತಿಂದಿದ್ದ ಹಳ್ಳಿಯ ಮಕ್ಕಳು, ಹಿರಿಯರು ಮತ್ತು ಗ್ರಾಮಸ್ಥರಿಗೆ ವಿಪರೀತ ವಾಂತಿ ಭೇದಿ ಆರಂಭವಾಯಿತು.
ಇಡೀ ಹಳ್ಳಿಯ ಜನ ಕಿರುಚಾಡುತ್ತಿದ್ದರು. ಸ್ಥಳೀಯ ಆಸ್ಪತ್ರೆಯಲ್ಲಿ ಜಾಗ ಸಾಲದೆ ಜನರನ್ನು ರಸ್ತೆಯಲ್ಲೇ ಮಲಗಿಸುವ ಪರಿಸ್ಥಿತಿ ಬಂತು. ವಿಷಯ ತಿಳಿದ ತಕ್ಷಣ ಶಿವಣ್ಣ ಮತ್ತು ರಂಗನಾಥ ಭಟ್ಟರು ಆಸ್ಪತ್ರೆಗೆ ಧಾವಿಸಿದರು. ನಮಸ್ಕಾರ ಗುರುಗಳೇ. ಇದು ತೀವ್ರವಾದ ಆಹಾರ ವಿಷಪೂರಿತ ಪ್ರಕರಣ. ಆಹಾರದಲ್ಲಿ ಬಳಸಿರುವ ರಾಸಾಯನಿಕಗಳು ಮತ್ತು ಕೊಳೆತ ಪದಾರ್ಥಗಳೇ ಇದಕ್ಕೆ ಕಾರಣ. ನಾವು ಎಷ್ಟೇ ಪ್ರಯತ್ನಪಟ್ಟರೂ ರೋಗಿಗಳು ಸುಧಾರಿಸಿಕೊಳ್ಳುತ್ತಿಲ್ಲ. ಇದಕ್ಕೆಲ್ಲ ಆಯುರ್ವೇದ ಔಷಧವೇ ಮದ್ದು. ಶಿವಣ್ಣ ತಕ್ಷಣವೇ ಕಾರ್ಯಪ್ರವೃತ್ತರಾದರು. ಶುದ್ಧ ಶುಂಠಿ, ಜೀರಿಗೆ ಮತ್ತು ಮಜ್ಜಿಗೆಯನ್ನು ಬಳಸಿ ದೊಡ್ಡ ಪಾತ್ರೆಯಲ್ಲಿ ಆಯುರ್ವೇದ ಜೀರ್ಣಕಾರಿ ಕಷಾಯವನ್ನು ತಯಾರಿಸಿದರು. ಆ ಕಷಾಯವನ್ನು ಪ್ರತಿಯೊಬ್ಬ ಗ್ರಾಮಸ್ಥನಿಗೂ ಸ್ವತಃ ರಂಗನಾಥ ಭಟ್ಟರು ಮತ್ತು ಶಿವಣ್ಣ ಇಬ್ಬರು ಸೇರಿ ಕುಡಿಸಿದರು. ರಂಗನಾಥ ಭಟ್ಟರ ಕಷಾಯದ ಪ್ರಭಾವದಿಂದ ಕೆಲವು ಗಂಟೆಗಳಲ್ಲೇ ಗ್ರಾಮಸ್ಥರ ವಾಂತಿ ಭೇದಿ ನಿಂತು ಅವರ ಪ್ರಾಣಾಪಾಯ ದೂರವಾಯಿತು. ಬೆಳಗಾಗುವಷ್ಟರಲ್ಲಿ ಎಲ್ಲರೂ ಚೇತರಿಸಿಕೊಂಡರು. ಮರುದಿನ ಬೆಳಗ್ಗೆ ಸೂರ್ಯ ಮೂಡುವಾಗ ಹಳ್ಳಿಯ ಜನರೆಲ್ಲರೂ ಸಿಟ್ಟಿನಿಂದ ಆಲದ ಮರದ ಬಳಿ ಜಮಾಯಿಸಿದರು. ಅವರು ಬಸವರಾಜನ ಹೋಟೆಲ್ ಅನ್ನು ಧ್ವಂಸ ಮಾಡಲು ಮುಂದಾದರು. ವಿಷಯ ತಿಳಿದ ಪೊಲೀಸರು ಅಲ್ಲಿಗೆ ಬಂದು ಬಸವರಾಜನನ್ನು ಬಂಧಿಸಲು ಸಿದ್ಧರಾದರು. ಬಸವರಾಜು ಹೆದರಿ ನಡುಗುತ್ತಾ ಆಲದ ಮರದ ಹಿಂದೆ ಅಡಗಿ ಕುಳಿತಿದ್ದನು. ಗ್ರಾಮಸ್ಥರು ಆತನನ್ನು ಎಳೆದುಕೊಂಡು ಬಂದು ಹೊಡೆಯಲು ಹೋದಾಗ ಶಿವಣ್ಣ ಅಡ್ಡ ಬಂದು ಸ್ನೇಹಿತನನ್ನು ರಕ್ಷಿಸಿದನು. ಗ್ರಾಮಸ್ಥರೇ, ಶಾಂತರಾಗಿ. ಬಸು ತಪ್ಪು ಮಾಡಿದ್ದಾನೆ ನಿಜ, ಆದರೆ ಆತನಿಗೆ ಶಿಕ್ಷೆ ನೀಡಲು ಕಾನೂನಿದೆ. ನಾವು ಕೈಗೆ ಕಾನೂನು ತೆಗೆದುಕೊಳ್ಳುವುದು ಬೇಡ. ಆಗ ಗುರುಗಳಾದ ರಂಗನಾಥ ಭಟ್ಟರು ಮುಂದೆ ಬಂದು, ನೋಡಿದಿರ ಗ್ರಾಮಸ್ಥರೇ, ಹಣದ ದುರಾಶೆಗೆ ಬಿದ್ದ ಬಸವರಾಜು ನಿಮ್ಮ ಪ್ರಾಣದ ಜೊತೆ ಆಟವಾಡಿದ. ಆದರೆ ಅದೇ ಸಮಯದಲ್ಲಿ ಕಷ್ಟ ಬಂದರೂ ಧರ್ಮ ಬಿಡದ ಶಿವಣ್ಣ ತನ್ನ ಶುದ್ಧ ಕೈರುಚಿಯಿಂದ ಮತ್ತು ಕಷಾಯದಿಂದ ನಿಮ್ಮೆಲ್ಲರ ಪ್ರಾಣ ಉಳಿಸಿದ. ಈಗಲಾದರೂ ನಿಮಗೆ ಸತ್ಯ ಯಾವುದು ಅಸತ್ಯ ಯಾವುದು ಎಂದು ತಿಳಿಯಿತೆ. ಗ್ರಾಮಸ್ಥರು ತಮ್ಮ ತಪ್ಪಿನ ಅರಿವಾಗಿ ತಲೆ ತಗ್ಗಿಸಿದರು. ಅವರು ಶಿವಣ್ಣನಿಗೆ ಕೈ ಮುಗಿದು ಕ್ಷಮೆ ಕೇಳಿದರು. ಬಸವರಾಜು ಶಿವಣ್ಣನ ಕಾಲಿಗೆ ಬಿದ್ದು ಜೋರಾಗಿ ಅಳಲಾರಂಭಿಸಿದನು. ನನ್ನನ್ನು ಕ್ಷಮಿಸ್ಬಿಡು ಶಿವಣ್ಣ. ಶ್ರೀಮಂತನಾಗಬೇಕೆಂಬ ನನ್ನ ದುರಾಸೆ ನನ್ನ ಕಣ್ಣುಗಳನ್ನು ಕುರುಡಾಗಿಸಿತ್ತು. ನೀನು ಹೇಳಿದ್ದು ನಿಜ. ಧರ್ಮದ ಹಾದಿಯೇ ಶಾಶ್ವತವಾದದ್ದು. ನಾನು ಇನ್ನು ಮುಂದೆ ಎಂದಿಗೂ ಕಡ್ಡಾಯವಾಗಿ ಪ್ರಾಮಾಣಿಕತೆಯಿಂದ ಬದುಕುತ್ತೇನೆ. ನಂತರ ಪೊಲೀಸರು ಬಸವರಾಜನಿಗೆ ಎಚ್ಚರಿಕೆ ನೀಡಿ ಆತನ ಹೋಟೆಲ್ಗೆ ದಂಡ ವಿಧಿಸಿ ಅಲ್ಲಿಂದ ಹೊರಟು ಹೋದರು. ಕೆಲವು ದಿನಗಳ ನಂತರ ಬಸವರಾಜು ತನ್ನ ತಪ್ಪುಗಳನ್ನು ತಿದ್ದಿಕೊಂಡು ಮತ್ತೆ ಶಿವಣ್ಣನ ಜೊತೆ ಸೇರಿದನನು. ಇಬ್ಬರೂ ಒಟ್ಟಾಗಿ ಅನ್ನಪೂರ್ಣೇಶ್ವರಿ ಹೋಟೆಲ್ ಅನ್ನು ಮತ್ತೆ ಆರಂಭಿಸಿದರು. ಆದರೆ ಈ ಬಾರಿ ಹೋಟೆಲ್ನಲ್ಲಿ ಕೇವಲ ಶುದ್ಧತೆ ಮತ್ತು ಪ್ರೀತಿ ಮಾತ್ರ ಇತ್ತು.